ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಏನೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಸ್ವಲ್ಪ ಲೇಟ್ ಆಯಿತು, ಬೇಗ ಸೂರ್ಯ ಕೂಡ ಬಂದುಬಿಟ್ಟಿದ್ದಾನೆ. ಹಾಗೆ ಹೀಗೆ ಸ್ಪೆಷಲ್ ಡ್ರಿಂಕ್ನ ಕುಡಿದು ಝೀರೋ ಡ್ರಿಂಕ್ನ ಕುಡಿದ್ಬಿಟ್ಟು ಆನಂತರ ವರ್ಕೌಟ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ರೆಡಿ ಸ್ವಲ್ಪ ವಾರ್ಮಪ್ನ ಮುಗಿಸ್ಕೊಂಡಿದ್ದೀನಿ. ಈಗ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಕ್ಸಸೈಸ್ಗಳನ್ನ ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಡ್ರೆಸ್ ಆದರೂ ಪರವಾಗಿಲ್ಲ, ಸ್ವಲ್ಪ ಕಷ್ಟಪಡೋಣ ಅಂದ್ಕೊಂಡ್ರೆ ನಿಮಗೆ ಬೇಗನೆ ರಿಸಲ್ಟ್ ಬರುತ್ತೆ. ಸ್ವಲ್ಪ ವರ್ಕೌಟ್ನ ಮಾಡಿ, ಜಾಸ್ತಿನೇ ಮಾಡಿ. ಈ ರೀತಿ ಬೆಂಡ್ ಹಾಕೋದ್ರಿಂದ ನಿಮಗೆ ಸೈಡಲ್ಲಿ ಏನು ಬಜ್ಜು ಥರ ದಪ್ಪ ಆಗಿರುತ್ತೋ ಅಂತ ಅದೆಲ್ಲ ಕಮ್ಮಿ ಆಗುತ್ತೆ. ಈ ರೀತಿ ಬ್ಯಾಕ್ಗೆ ಬೆಂಡ್ ಆಗಿ ಮಾಡೋದ್ರಿಂದ ನಿಮಗೆ ಬ್ಯಾಕಲ್ಲಿ ಏನು ಬೊಜ್ಜು ಟೈಪ್ ಬಂದಿರುತ್ತೋ ಸ್ಟೆಪ್ ಥರ ಅದೆಲ್ಲ ಕಮ್ಮಿ ಆಗುತ್ತೆ. ಹಾಗೆ ಹ್ಯಾಂಡಿಗೆ ಕೂಡ ಎಕ್ಸಸೈಸ್ ಆಗುತ್ತೆ. ಹಿಂದೆ ಬ್ಯಾಕಿಂದ ಬೆಂಡಾಗಿ ಮಾಡೋದ್ರಿಂದ ನಿಮಗೆ ಅದೇನು ಸುಕ್ ಥರ ಬಂದಿರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ನಿಮಗೆ ಬೇಗನೆ ಆ ಎಕ್ಸಸೈಸ್ ಮಾಡೋದ್ರಿಂದ. ಈ ಎಕ್ಸಸೈಸ್ ಮಾಡೋದ್ರಿಂದ ಫ್ರಂಟಿಗೆ ಬಗ್ಗಿ ಬ್ಯಾಕ್ಗೆ ಬೆಂಡ್ ಆಗೋದ್ರಿಂದ ಆಲ್ ಓವರ್ ಬಾಡಿ ಎಕ್ಸಸೈಸ್ ಆಗುತ್ತೆ. ಅದರಲ್ಲಿ ಬೆಲ್ಲಿ ಫ್ಯಾಟ್ಗೆ ತುಂಬ ಎಕ್ಸಸೈಸ್ ಆಗುತ್ತೆ. ಈ ರೀತಿ ಸ್ಟ್ರೆಚ್ ಮಾಡೋ ಅಂಥ ಎಕ್ಸಸೈಸ್ಗಳನ್ನ ಜಾಸ್ತಿ ಮಾಡಬೇಕು ನೀವು ಹೊಟ್ಟೆ ಕರಗಿಸ್ಬೇಕು ಅಂದರೆ. ಈ ಎಕ್ಸಸೈಸ್ ಕೂಡ ಅಷ್ಟೇ ತುಂಬ ಈಸಿಯಾಗಿದೆ. ಬಗ್ಗೋದಕ್ಕೆ ಸ್ವಲ್ಪ ಕಷ್ಟ ಅಂದರೆ ನಿಮ್ಗೆ ಎಷ್ಟು ಬೆಂಡ್ ಆಗೋಕ್ಕಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಬೆಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಕಾಲು ಅಗಲ ಹಾಕ್ಕೊಳ್ಳಿ, ತುಂಬ ಅಗಲ ಇದ್ರೇ ಒಳ್ಳೆಯದು. ಈ ಎಕ್ಸಸೈಸ್ ಈಸಿಯಾಗೆ ಮಾಡ್ಕೋಬೋದು, ತುಂಬ ಏನು ಕಷ್ಟ ಆಗೋದಿಲ್ಲ. ಆ ಸೈಡ್ ಈ ಸೈಡ್ ಟರ್ನ್ ಆಗಿ ಕೆಳಗಡೆ ಬಗ್ಗೋದಷ್ಟೇ. ಹಾಗೆ ಈ ಎಕ್ಸಸೈಸ್ ಬಂದುಬಿಟ್ಟು ನಿಮಗೆ ಸ್ವಲ್ಪ ಕಷ್ಟನೇ ಆಗುತ್ತೆ, ಆದರೂ ಕೂಡ ಟ್ರೈ ಮಾಡಿ. ಇದು ಲೆಗ್ ಯಾರಿಗೆ ಸ್ಲಿಮ್ ಆಗಿರಬೇಕು ಅನಿಸುತ್ತೋ ಅಂಥವ್ರು ಈ ಎಕ್ಸಸೈಸ್ನ ಕಂಪಲ್ಸರಿಯಾಗಿ ಮಾಡಲೇಬೇಕು. 20 ಕೌಂಟ್ ಮಾಡ್ಕೊಳ್ಳಿ. ಆನಂತರ ಗ್ಯಾಪ್ ತಗೊಂಡು ಮತ್ತೆ 20 ಕೌಂಟ್ ಮಾಡ್ಕೊಳ್ಳಿ. ಹಾಗೆ 3 or 4 ಸೆಟ್ ಮಾಡ್ಕೊಳ್ಳಿ. ಆಗ ನಿಮಗೆ ಲೆಗ್ ಫಿಟ್ಟಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಸ್ಲಿಮ್ಮಾಗಿ ಕಾಣೋದಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಎಕ್ಸಸೈಸ್ನ ನೀವು ಡೈಲಿ ಮಾಡಲೇಬೇಕು. ಬ್ಯಾಕ್ ಶೇಪ್ ಬರಬೇಕು ಅಂದರೆ ಈ ಎಕ್ಸಸೈಸ್ನ ಮಾಡಲೇಬೇಕು. ಈ ಎಕ್ಸಸೈಸ್ ಬೆಸ್ಟ್ ಎಕ್ಸಸೈಸ್ ಬ್ಯಾಕ್ ಶೇಪಿಗೆ ಬರೋದಕ್ಕೆ. ಇದನ್ನ ಈಗ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇವತ್ತು ಎಲ್ಲೋ ಹೊರಗಡೆ ಹೋಗಬೇಕಿತ್ತು, ಫ್ರೆಂಡ್ ಪಾಪು ನೋಡೋದಕ್ಕೆ. ಹೋಗೋದಕ್ಕೆ ರೆಡಿ ಆಗಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಮುಗಿಸ್ಕೊಂಡೆ. ಎಕ್ಸಸೈಸ್ನ ಜಾಸ್ತಿ ಮಾಡಲಿಲ್ಲ ಇವತ್ತು, ಒಂದು 20 ನಿಮಿಷ ಅಷ್ಟೇ ಮಾಡಿಕೊಂಡೆ. ಆನಂತರ ರೆಡಿಯಾಗಿ ಹೊರಡಬೇಕು. ಹೊರಟ್ಮೇಲೆ ನಾನು ಅಲ್ಲಿ ತುಂಬ ವೀಡಿಯೋಸ್ ಮಾಡೋಕ್ಕೆ ಹೋಗೋದಿಲ್ಲ. ಅಲ್ಲೆಲ್ಲ ಬರೀ ಹೊರಟಿರೋ ವೀಡಿಯೋಸ್ ಮಾತ್ರ ಹಾಕ್ತೀನಿ ನಾನು ರೆಡಿಯಾಗಿರೋದು. ಆನಂತರ ಅಲ್ಲಿ ಫ್ರೆಂಡ್ ಪಾಪುನ ಅವರೆಲ್ಲ ತೋರಿಸೋದಿಲ್ಲ. ಎಲ್ಲ ಕಡೆ ಹೋದ ಕಡೆ ಎಲ್ಲ ನನಗೆ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಮಾತ್ರ ವೀಡಿಯೋನ ಹಾಕ್ತೀನಿ ಅಷ್ಟೇ. ಇಬ್ಬರಿಗೂ ಸೇಮ್ ಡ್ರೆಸ್ನ ಸ್ಟಿಚ್ ಮಾಡಿ ಕುಡಿದು ಆನಂತರ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಹಾಗೆ ಪಾಪು ನಾನು ಸೇಮ್ ಡ್ರೆಸ್ ಹಾಕೊಂಡಿದ್ವಿ. ಅವ್ರ ಮನೇಲಿ ಸ್ಟಿಚ್ ಮಾಡಿರ್ತಾರೆ ನನಗೆ ಈ ರೀತಿ ಟ್ವಿನ್ ಡ್ರೆಸ್ ಎಲ್ಲ. ಹಾಗೆ ಸ್ವಲ್ಪ ಬರ್ತಾ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು, ಅದನ್ನ ತೊಗೊಂಡು ಬಂದ್ವಿ. ಹಾಸನ್ಗೆ ಹೋಗಿ ಅಲ್ಲೇ ಅವ್ರ ಊರ ಹತ್ರ ಇರೋದ್ರಿಂದ ಹಾಸನ್ ಕೂಡ ಹೋಗಿ ಇದನ್ನು ತೊಗೊಂಡು ಬಂದ್ವಿ. ತುಂಬ ಬೆಸ್ಟ್ ಪ್ರೈಸಲ್ಲಿ ನನಗೆ ಇದೆಲ್ಲ ಸಿಕ್ತು. ಇದು ಪ್ಯಾಕ್ ಮೇಲೆ ಎಲ್ಲ ನಿಮ್ಮನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅದು ಸೀಡ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ನನಗೆ ಸೀಡ್ಸ್ ಮಾತ್ರ ಖಾಲಿಯಾಗಿತ್ತು, ಅದನ್ನು ಮಾತ್ರ ತೊಗೊಂಡೆ. ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು. ಹಾಗೆ ಇದು ಡೇಟ್ಸ್ ಖಾಲಿ ಆಗಿತ್ತು, ಹಾಗೆ ಅದನ್ನು ಕೂಡ ತೊಗೊಂಡೆ. ಇದು ಬ್ಲ್ಯಾಕ್ ದ್ರಾಕ್ಷಿ ಇದೆಯಲ್ಲ, ಇದು ಕೂಡ ಖಾಲಿಯಾಗಿತ್ತು, ಅದು ಕೂಡ ಬೇಕಿತ್ತು, ಅದನ್ನು ಕೂಡ ತೊಗೊಂಡೆ. ಅದು ಯಾವ್ದು ಖಾಲಿಯಾಗಿದ್ದೋ ಅದನ್ನು ಮಾತ್ರ ತೊಗೊಂಡೆ. ಇದು ಇಷ್ಟ ಆಯಿತು. ಇದೆಲ್ಲ ಥರ ಸೀಡ್ಸು ಮಿಕ್ಸ್ ಇರೋದು, ಹಾಗಾಗಿ 2 ಪ್ಯಾಕೆಟ್ ತಂದಿದ್ದೀನಿ ನಾನು. ಇದು ಪ್ರೈಸ್ ಬಂದುಬಿಟ್ಟು ಕಮ್ಮಿನೇ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ, ಕಮ್ಮಿ ಇದೆ ಅಂತ. ಇವರು ಡೈರೆಕ್ಟಾಗಿ ರೈತರ ಹತ್ರ ತೊಗೊಂಡು ಹೋಲ್ಸೇಲಾಗಿ ನಮಗೆ ಕೊಡ್ತಾರೆ. ಇದು ಹಾಸನಲ್ಲಿ ನಾನು ತೊಗೊಂಡಿದ್ದು. ಹಾಸನಲ್ಲಿ MG ರೋಡ್ ಡೆಂಗಿ ಹಾಸ್ಪಿಟಲ್ ಎದುರುಗಡೆ ಇರೋದು ಇದು ಶಾಪು. ಡೆಂಗಿ ಹಾಸ್ಪಿಟ್ಲು ಎದುರುಗಡೆ ನಿಯರ್ ಆ ಕಡೆ ಈ ಕಡೆ ರೈಟ್ ಲೆಫ್ಟಿಗೆ ಇದೆ. ಅಲ್ಲಿ ನೀವು ಹೋದರೆ ನಿಮಗೆ ಸಿಗುತ್ತೆ. ಅಥವಾ ನಿಮಗೆ ಇದ್ರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಶಾಪ್ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಕಮ್ಮಿ ಪ್ರೈಸ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದು ಸಲ ಹೋದಾಗ ಶಾಪ್ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ನಾನು. ಇನ್ನೊಂದು ಸಲ ಅದಕ್ಕೋಸ್ಕರನೇ ಹೋಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಈಗ ಈ ವಿಡಿಯೋ ಅದು ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಎಷ್ಟು ಚೆನ್ನಾಗಿದೆ ಅಂದರೆ ಸೀಡ್ಸ್ ಎಲ್ಲ ಅಷ್ಟು ಕ್ವಾಲಿಟಿ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಓಕೆ, ಈಗ ಹಾಗೆ ಇಲ್ಲಿ GS ಸೀಡ್ಸ್ ಕೂಡ ತೊಗೊಂಡಿದ್ದೆ, ಅದನ್ನು ತೋರಿಸ್ಲಿಲ್ಲ, ಹಾಗಾಗಿ ಪ್ಲೇಟಿಗೆ ಹಾಕಿ ತೋರಿಸ್ತಿದ್ದೀನಿ. ಇನ್ನೇನು ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗ್ತಿದೆ, ಹಾಗಾಗಿ ಕೊಬ್ಬರಿ ಬೆಲ್ಲ ಎಲ್ಲ ಕಟ್ ಮಾಡಿ ಒಣಗಿಸ್ಕೋಬೇಕು. ಇವತ್ತು ನಾನು ಕೊಬ್ಬರಿನ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು, ಇದೇನು ಮೇಲ್ಗಡೆ ಬ್ಲ್ಯಾಕ್ ಕಲರ್ ಸಿಪ್ಪೆ ಇರುತ್ತೋ ಅದನ್ನೆಲ್ಲ ತುರ್ಕೋಬೇಕು. ನೀಟಾಗಿ ಅದೆಲ್ಲ ಹೋಗಿ ವೈಟ್ ಕಲರ್ ಬರೋ ಥರ ತುರ್ಕೋಬೇಕು. ವೈಟ್ ಕಲರ್ದ ತೆಗಿಬಾರ್ದು, ಬರೀ ಬ್ಲ್ಯಾಕ್ ಕಲರ್ ಸಿಪ್ಪೆ ಮಾತ್ರ ತೆಗಿಯೋ ಥರ ಈ ರೀತಿ ತೆಗಿತಾ ಇದ್ದೀನಿ. ಎಲ್ರ ಮನೇಲಿ ಕೂಡ ಇದೇ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀನಿ, ಆದರೆ ಸಿಟಿ ಕಡೆ ಅಂತೂ ಮಾಡೋದೇ ಇಲ್ಲ, ಗೊತ್ತು ನನಗೆ. ಸ್ವಲ್ಪ ಎಲ್ಲ ಒಬ್ಬೊಬ್ಬರು ಮಾಡ್ಬೋದು ಅಂದ್ಕೊಳ್ತೀನಿ. ಹಳ್ಳಿ ಕಡೆ ಎಲ್ಲರ ಮನೆಯಲ್ಲೂ ಕೂಡ ಇದೇ ಥರ ಕೊಬ್ಬರಿ ಬೆಲ್ಲ ಎಲ್ಲವೂ ಎಳ್ಳು ಅದನ್ನೆಲ್ಲ ತಂದು ಒಣಗಿಸಿ ತೊಳೆದು, ಹಾಗೆ ಕೊಬ್ಬರಿ ಎಲ್ಲ ಕಟ್ ಮಾಡಿ ಬೆಲ್ಲ ಎಲ್ಲ ಕಟ್ ಮಾಡಿ ಒಣಗಿಸಿ ರೆಡಿ ಮಾಡ್ತಾರೆ ಮನೆಯಲ್ಲೇ. ಹಬ್ಬದಷ್ಟರಲ್ಲಿ 1 ವಾರ ಐತೆ ನನಗೆ ಕೊಬ್ಬರಿ ಎಲ್ಲ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಇವತ್ತಿಗೆ 8 ದಿನ ಇದೆನಾ ಸಂಕ್ರಾಂತಿ ಹಬ್ಬ, ಹಾಗಾಗಿ ನಾನು ಕೂಡ ಕೊಬ್ಬರಿನ ಕಟ್ ಮಾಡ್ತಿದ್ದೀನಿ. ಇದ್ರ ಜೊತೆ ಬೆಲ್ಲನ ಕಟ್ ಮಾಡ್ಕೋಬೇಕು. ಇದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ತುಂಬ ಕೊಬ್ಬರಿ ಇದೆ. ಅಂದರೆ ನಮ್ಮ ಬೇರೆ ಮನೆಗಳಿಗೆಲ್ಲ ಕೊಡ್ತೀವಿ, ಹಾಗೆ ರಿಲೇಟಿವ್ಸ್ ಮನೆಗೂ ಕೊಡ್ತೀವಲ್ಲ, ಹಾಗಾಗಿ ಜಾಸ್ತಿನೇ ಮಾಡ್ಕೊಳ್ತೀವಿ. ಈಗ ಇದನ್ನೆಲ್ಲ ಫುಲ್ ತುರಿದು ರೆಡಿ ಮಾಡಿಟ್ಕೊಳ್ಳೋಣ. ಆನಂತರ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಅದಾದ ನಂತರ ಬೆಲ್ಲನ ಇನ್ನೊಂದು ದಿನ ಕಟ್ ಮಾಡ್ಕೊಳ್ತೀನಿ. ಈ ಕೊಬ್ಬರಿನೇ ಕಟ್ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ. ಪಾಪು ಬೇರೆ ಇದ್ದಾಳಲ್ಲ, ಅವಳನ್ನು ಕೂಡ ನೋಡ್ಕೋಬೇಕು. ಹಾಗಾಗಿ ಆದಷ್ಟು ಸ್ವಲ್ಪ ದಿನ ಕೆಲಸ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಈಗ ಈ ಚಿಕ್ಕದಾಗಿ ಪೀಸ್ಗಳನ್ನ ಮಾಡಿ ಕಟ್ ಮಾಡ್ಕೊಳ್ತೀನಿ. ಇದು ತುಂಬ ಗಟ್ಟಿ ಇಲ್ಲ, ಹಾಗಾಗಿ ಆರಾಮಾಗಿ ಕಟ್ ಮಾಡೋಕ್ಕೆ ಬರ್ತಿದೆ ಕೊಬ್ಬರಿ. ಇದಿನ್ನೂ ಸ್ವಲ್ಪ ಒಣಗಿಲ್ಲ, ಹಾಗಾಗಿ ತುಂಬ ಒಣಗಿದ್ರೆ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಗಟ್ಟಿ ಇರುತ್ತಲ್ಲ, ಹಂಗೆ ಕಟ್ ಮಾಡೋ ಅಷ್ಟು ಕೈಯೇ ನೋವು ಬಂದುಬಿಟ್ಟಿರುತ್ತೆ. ಇದು ಅಷ್ಟೊಂದು ಕೊಬ್ಬರಿ ಒಣಗಿಲ್ವಲ್ಲ, ಹಾಗಾಗಿ ಈಸಿಯಾಗಿ ಕಟ್ ಮಾಡೋಕ್ಕಾಗ್ತಿದೆ. ಈ ರೀತಿ ಚಿಕ್ಕದಾಗಿ ಲೈನಾಗಿ ಕಟ್ ಮಾಡಿಕೊಂಡು, ಆನಂತರ ಪುಟ್ಟ ಪೀಸಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು, ಇಲ್ಲಾಂದರೆ ಕೊಬ್ಬರಿನೇ ಸಿಗುತ್ತೆ. ಬರೀ ಚಿಕ್ಕದಾಗಿ ಕಟ್ ಮಾಡಿದರೆ ಎಳ್ಳು ಬೆಲ್ಲ ಎಲ್ಲ ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗುತ್ತಲ್ಲ, ಹಾಗಾಗಿ ಎಲ್ಲ ಚೆನ್ನಾಗಿ ಬರುತ್ತೆ. ತುಂಬ ದೊಡ್ಡದಾಗಿ ಕಟ್ ಮಾಡಿದರೆ ಕೊಬ್ಬರಿನ ಬರೀ ಕೊಬ್ಬರಿನೇ ತಿಂದಂಗೆ ಆಗ್ತಿರುತ್ತೆ. ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದು ಇನ್ನೂ ಹಸಿ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೀನಿ, ಪೂರ್ತಿ ದೊಡ್ಡದಾಗಿ ಕಟ್ ಮಾಡಿಲ್ಲ. ಇಷ್ಟು ಮಾಡಿ ಅದು ಒಣಗಿದ ಮೇಲೆ ಪೂರ್ತಿ ಚಿಕ್ಕದಾಗುತ್ತೆ. ಈ ರೀತಿ ದೊಡ್ಡ ಪ್ಲೇಟ್ಗೆ ಹಾಕಿ ಒಣಗಕ್ಕಿಟ್ಟಿರ್ತೀವಿ ಇಲ್ಲಿ ಮನೆ ಮೇಲೆ. ಹಂಚಿನ ಮನೆ ಆಗಿರೋದ್ರಿಂದ ಹಾಗೇ ಕೈಗೆ ಎಡ್ಕೋ ಥರ ಇರುತ್ತೆ. ಇದರಲ್ಲಿ ಈ ರೀತಿ ಸ್ಟೀಲ್ ಪ್ಲೇಟ್ಗೆ ದೊಡ್ಡದಾಗಿರುತ್ತಲ್ಲ, ಆ ಪ್ಲೇಟಿಗೆ ಹಾಕಿ ಈ ರೀತಿ ಇಟ್ಕೊಳ್ತೀವಿ. ಇಲ್ಲಿ 2 ಇಟ್ಟಿದ್ದೀನಿ. ಅಷ್ಟನ್ನು ಕೊಬ್ಬರಿನ ಕಟ್ ಮಾಡಿದ್ದೀನಿ, ಹಾಗಾಗಿ ಜಾಸ್ತಿ ಆಗಿದೆ. ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂದ್ಕೊಂಡೆ. ಅಪ್ಪ ಜೋಳ ತಂದಿದ್ರು, ಹಾಗೆ ಈ ಜೋಳನ ನಾನು ಹಾಗೆ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬೇಯಿಸ್ಕೊಂಡು ಹಾಗೆ ತಿಂದ್ಕೊಂಡೆ. ತುಂಬ ಟೇಸ್ಟಿಯಾಗಿರುತ್ತೆ. ಡಿನ್ನರ್ಗೆ ನಾನು ರಾಗಿ ಮಂಡ ತೊಗೊಂಡೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್. ಥ್ಯಾಂಕ್ ಯು ಗಾಯ್ಸ್.